ನಾರಾಯಣಂ ಗುಣೈ ಸರ್ವೈರ್ವಿರೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಮಿಶ್ಚಾಪಿ ದತ್ವಾ ಸೂತ್ರಾರ್ಥಬುಚ್ಯತೆ. ಶಕ್ರಾದಿವಂದಿತ ಯಾವುದಾಯ್ತು ನಿನ್ನೆ? ತೃತೀಯ ಪಾದ ಶುರುವಾಗಬೇಕಲ್ಲ. ನಚ ಅದಾಯ್ತು, ಒಂದಾಯ್ತು, ಒಂದು ಅಧಿಕರಣ. ತಥೋ ಅಧಿಗಮೇತ ಸರ್ವಂ ಅನುಭೂತ್ಯಾದಿ ವಿರುದ್ಧತ್ವಂ ವಾಯುತತ್ವ. ಎರಡನೇ ಅಧಿಕರಣ ಮಾತರಿಶ್ವಾಧಿಕರಣ. ಅದು ಮಾತರಿಶ್ವ ಅಂದ್ರೇನು? ವಾಯುದೇವರು ನಿತ್ಯ ಹೌದಲ್ಲ ಅಂತ ಪ್ರಶ್ನೆ. ನಿತ್ಯ ಅಂತ ಹೇಳಿದರೆ ದೇವರು ಸೃಷ್ಟಿ ಮಾಡಿಲ್ಲ ಅಂತ ಆಯ್ತು. ಅನಿತ್ಯ ಅಂದರೆ ನಿತ್ಯ ಅಂತ ಹೇಳೋ ಅತಿ ವಿರೋಧ ಬಂತು. ಅದಕ್ಕೆ ಉತ್ತರ ಕೊಡ್ತಾರೆ. ಮಾತರಿಶ್ವನು ಹಾಗೆ ಏತೇನ ಮಾತರಿಶ್ವ ವ್ಯಾಖ್ಯಾತಃ. ಅಲ್ಲೂ ಹಾಗೇನೆ. ಏನು ತಗೋಬೇಕೀಗ? ಭೂತವಾಯು ಪ್ರಧಾನವಾಯು ಇಬ್ಬರು ಇದ್ದಾರೆ ಒಂದು. ಆಮೇಲೆ ಎರಡನೇದು ಏನಿದೆ ಇಲ್ಲಿಗ? ಅಭಿಮಾನಿ ದೇವತೆ ಬೇರೆ ಇದ್ದಾರೆ, ಇವರು ಬೇರೆ ಇದ್ದಾರೆ. ಎಲ್ಲ ಅರ್ಥ ಮಾಡ್ಕೊಂಡ್ಬಿಟ್ರೆ ಹುಟ್ಟು ಅಂತೇಳಿ ನಿತ್ಯ ಪದಾರ್ಥ ಕೊಟ್ಟಿಲ್ಲ. ಅಭಿಮಾನಿ ಪೋಸ್ಟ್ ಪರ್ಮನೆಂಟ್ ಪೋಸ್ಟು. ಅಪಾಯಿಂಟ್ ಆಗಿ ಬರ್ತಾನೆ ಹೋಗ್ತಾನೆ ಅಭಿಮಾನಿ ಅವನು ಅಷ್ಟೇ. ಆ ರೀತಿ ಆಗತ್ತೆ. ಇದು ಮೂರು ಉತ್ತರ ಕೊಟ್ಟು ಅದು ಹೇಳಿದ್ದಾರಲ್ಲ. ಏತೇನ ಮಾತರಿಶ್ವ ವ್ಯಾಖ್ಯಾತಃ. ಅದಕ್ಕೇನು ಉತ್ತರ ಕೊಟ್ಟಿವಲ್ಲ ಅದೇ ಉತ್ತರ ಇದಕ್ಕೂ ಅಪ್ಲಿಕಬಲ್. ಆದ್ದರಿಂದ ಡಿಟೋ ಅಂತ ಹಾಕೋ ಪದ್ಧತಿ. ಡಿಟೋ ಹಾಕೋ ಪದ್ಧತಿ ಸೂತ್ರ ತೋರಿಸ್ತಾರೆ. ಅದನ್ನೆಲ್ಲ ಕೂಡ ಅಪ್ಲೈ ಮಾಡ್ಕೋಬೇಕಷ್ಟೆ. ನಾ ವಾಯುರೇವ ಅನುಪಪತ್ತೇ. ವಾಯು ಹುಟ್ಟಿಲ್ಲ ಅಂತ ತಿಳ್ಕೊಬಾರದು. ಅವರಿಗೂ ಏನಿದೆ? ಪರಾಧೀನ ವಿಶೇಷ ಮಾತ್ರಂ ಹಿ ಉತ್ಪತ್ತಿ. ತದಭಾವ ಉಭಯೋ ಸ್ವಾತಂತ್ರ್ಯಂ ವಿರುದ್ಧಮೇವ. ಪ್ರಶ್ನೆ ಅದಕ್ಕೆ ಹೇಳ್ತಾರೆ. ಸರ್ವೋತ್ತಮತ್ವ ವಾಯುದೇವರಿಗೆ ಸರ್ವೋತ್ತಮತ್ವ ಇಲ್ಲ. ಸೃಷ್ಟಿ ಮಾಡ್ತಾ ಅಂದರೆ ವಿಷ್ಣು ಸರ್ವೋತ್ತಮತ್ವ ಇಲ್ಲ. ಅದಕ್ಕೇನು ಮಾಡಬೇಕು ಅಂದರೆ ಹೊಂದಿಸ್ಕೋಬೇಕಾಗ ತತ್ವ ಸಮನ್ವಯ. ತತ್ವ ಸಮನ್ವಯಾತ್ ಅನ್ನೋದಕ್ಕೆ ಉಳಿದೆಲ್ಲ ಎಕ್ಸಾಂಪಲ್ ಸೇವ್. ಒಂದು ವಿಷಯ ಹೇಳಿದ್ರು ಹುಡುಗ ನೂರಾರು ಹೇಳ್ತಾರಲ್ಲ. ವಿಷ್ಣು ಕೂಡ ಏನೋ ದೃಷ್ಟಾಂತಗಳು, ಇಲಿಸ್ಟ್ರೇಷನ್ನೇ ಹೊರತು ಬೇರೆ ಅಲ್ಲ. ಸಮನ್ವಯ ಮಾಡಿಕೊಡಿ ಅಂತ ಹೇಳಿದರು, ಮಾಡಿ ತೋರಿಸಿದ್ರು ಇಷ್ಟೇ. ಹುಡುಗದೆಲ್ಲ ಮಾಡಿಕೊಡಿ ಎಲ್ಲ ಹೇಳ್ತಾ ಕೊಡಬಾರ್ದು. ಅವನ್ನೆಲ್ಲ ಮತ್ತೆ ಹೇಳ್ಕೊಂಡ್ಬಿಟ್ರೆ ಹೇಳ್ಬೇಕಾದ್ರೆ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಆ ದೃಷ್ಟಿಯಿಂದ ನಾನು ಹೇಳಿದೆ A+B ಹೋಲ್ಸ್ಕೊಂಡು P+Q ಹೋಲಿಸಿದಾಗ ಲೆಟರ್ ಇದಾಗಿದೆ. ಬಟ್ ಪ್ರಾಬ್ಲಮ್ ಸೇಮೇ ಇದೆ. A+B ಹೋಲ್ಸ್ಕೊಂಡು ಏನು ಪ್ರಾಬ್ಲಮ್ಮು, P+Q ಹೋಲ್ಸ್ಕೊಂಡು M+ ಎಲ್ಲ ಸೇಮೇ ಇದೆ. ಹೊಸ ಅಕ್ಷರ ಗಾಬರಿ ಬಿಡಬಾರ್ದು. ಎಮ್ ಇದೆ ಎನ್ ಬಿದ್ದುಕೊಂಡು ಪಿ ಆಗುತ್ತಾ, ಪಿ ಇದ್ದುಕೊಂಡು ಎ ಆಗುತ್ತಾ ಅಂತ ಕೇಳಿದೆ. ಅಲ್ಲ, ಪ್ರಾಬ್ಲಮ್ ಪರ್ಪಸ್ಗೆ ಒಂದೇ. ಗೊತ್ತಾಯ್ತಾ? ಯಾವಾಗ ಕ್ಯೂಬ್ ಹಾಕ್ತಾನೆ ಅವು ಆನ್ಸರ್ ಬೇರೆ. A+B ಅದೇನೆ. ಯಾವುದು 3 ಹಾಕಿದ ತಕ್ಷಣ ಬೇರೆ ಆಗಿಬಿಡೋದು. ಆದ್ದರಿಂದ ನಾವು ಹುಷಾರ ತಿಳ್ಕೊಬೇಕಲ್ಲ. ಜ್ಞಾನಾಧಿಸ್ಮೃತ್ಯ ಮುಂದೆ ಹೇಳ್ತಾರೆ. ಉಭಯೋರಪಿ ಪರಾಧೀನತ್ವ ಪ್ರಾಪ್ತಿಶ್ಚ ಅನ್ಯೋನ್ಯಾನುರೋಧೆ ಅನನುರೋಧೆ ತು ನ ಸರ್ವೈಶ್ವರ್ಯಂ. ಅನುರೋಧ ಅಂದರೆ ಅನುಗುಣವಾಗಿರೋದು. ವಿರೋಧ ಅಂತ ಹೇಳಿದರೆ ಎದುರಾಗಿರೋದು, ತಪ್ಪಾಗಿರೋ, ಅಪೋಸಿಟ್ ಆಗಿರೋದು. ಜ್ಞಾನ ಅವಿಸ್ಮೃತ್ಯ ವಾಯವು ಅಪಿ ವ್ಯವಸ್ಥಾ ಇತಿ ಅತಿದೇಶ. ಒಂದು ಅತಿದೇಶ ಅಂದರೆ ಎಕ್ಸ್ಟ್ರಾ ರೀಸನ್ ಹೊಂದಿದೆ. ಮೂರು ಇಬ್ಬರಿಗೂ ಕಾಮನ್. ನಾವು ವೇದ ಶ್ರುತೇ. ಆಕಾಶ ಹುಟ್ಟಿರೋದು ಪ್ರಶ್ನೆ ಮಾಡಿಕೊಂಡ್ರೆ ಭೂಗತ ಆಕಾಶಕ್ಕಿದೆ, ಅವ್ಯಾಕಾಶಕ್ಕಿಲ್ಲ. ಇದಕ್ಕೆ ಅಭಿಮಾನಿ ಹುಟ್ಟಿದೆ, ಅದಿಲ್ಲ. ಈ ರೀತಿ ಅರ್ಥ ಮಾಡ್ಕೊಂಡ್ವಲ್ಲ. ವಾಯುದೇವರಿಗೆ ಇನ್ನೊಂದು ಹೊಸ ಪಾಯಿಂಟ್ ಇದೆ. ಏನು ಪಾಯಿಂಟ್ ಇದೆ ಅಂದರೆ ಅವರು ನಿತ್ಯ ಅಂತ ಕರೀತಾರೆ ಅವ್ರನ್ನ. ಏನು ನಿತ್ಯ ಅಂತ ಕೇಳಿದರೆ ಏವಂ ಪ್ರಳಯ ಕಾಲೇಪಿ ಮುಖ್ಯವಾಯು ನಿತ್ಯ ಸಮಃ ಪ್ರತಿಭಾತ ಪರಾವರಃ. ಅದಕ್ಕೆ ವಾಯುದೇವರು ನಿತ್ಯ ಅಂತ ಕರೀತಾರೆ. ದೇವ್ರ ನಿತ್ಯತ್ವ ಬೇರೆ, ವಾಯುದೇವ್ರ ನಿತ್ಯತ್ವ ಬೇರೆ. ಇವತ್ತಿಬ್ಬರು ಇದ್ದಾರೆ. ಒಬ್ಬನೊಬ್ಬ ಪರ್ಮನೆಂಟ್, ಒಬ್ಬ ಅಸಿಸ್ಟೆಂಟು ಪರ್ಮನೆಂಟ್ ಪೋಸ್ಟು, ಇವನು ಪರ್ಮನೆಂಟ್ ಪೋಸ್ಟ್. ಅದೇ ಮುಖ್ಯಸ್ಥನ ಪರ್ಮನೆಂಟ್ ಪೋಸ್ಟಿಗೆ ಇರೋ ವ್ಯಾಲ್ಯೂ ಇದು ಬೇರೆ, ಇವ್ರ ವ್ಯಾಲ್ಯೂನೇ ಬೇರೆ. ವಾಯುದೇವ್ರ ನಿತ್ಯತ್ವಕ್ಕೂ ಮಹಾಲಕ್ಷ್ಮಿ ನಿತ್ಯತ್ವಕ್ಕೂ ವ್ಯತ್ಯಾಸ ಇದೆ. ಒಂದು ಕಾಮನ್ ಇದೆ, ನಿತ್ಯತ್ವದಲ್ಲಿ ಒಂದು ಕಾಮನ್ ಇದೆ. ಏನಿದೆ ಅಂದರೆ ಪ್ರಳಯ ಕಾಲದಲ್ಲೂ ಅವ್ರಿಗೆ ಜ್ಞಾನ ಬತ್ತೋದಿಲ್ಲ. ವಾಯುದೇವರಿಗೆ ಯಾವ ಅವಸ್ಥೆ ಇಲ್ಲ ಅಂತಾಯಿತು? ವಾಯುದೇವರಿಗೆ ಜಾಗ್ರದ ಅವಸ್ಥೆ ಮಾತ್ರ. ಈ ಅವಸ್ಥೆಗಳಿಲ್ಲೇ ಇಲ್ಲ. ಗೊತ್ತಾಯ್ತಾ? ಜಾಗ್ರದ ಅವರೇ ಮಲ್ಕೊಂಡ್ರೆ ಇದು ಜಗತ್ತಿನ ಗತಿ ಏನಾಗುತ್ತೆ? ಅದಕ್ಕೆ ಪರಮಾತ್ಮ ಯೋಚನೆ ಮಾಡಿದಂತೆ ತಿಳಿಸ್ಲಿಕ್ಕೆ, ಎಲ್ಲರಿಗೂ ಕನ್ವಿನ್ಸ್ ಮಾಡೋಕ್ಕೆ ಯೋಚನೆ ಮಾಡಿದಂತೆ ಉಸಿರಾಡ್ಸೋ ಕೆಲಸ ಯಾರಿಗೆ ಕೊಡಬೇಕು ಅಂತೇಳಿ. ಮತ್ತೆ ಲೀವ್ ಹಾಕೋರಿಗೆ ಇಂಪಾರ್ಟೆಂಟ್ ಕೆಲಸ ಕೊಟ್ಬಿಡ್ತಾರಾ? ಅಥವಾ ಕೊಡೋದಿಲ್ಲ. ಲೇಟಾಗಿ ಬರೋದು, ಅರ್ಲಿ ಹೋಗೋದು ಮಾಡಿದ್ರೆ ಕೆಲಸ ಕೊಡೋದು. ಯಾರು ಭಾರಿ ರೆಗ್ಯುಲರ್ ಆಗಿರ್ತಾರೆ ಕೊಡ್ತಾರೆ. ಅವರು CL ಹಾಕೋದು, EL ಹಾಕೋದು ಏನು ಮಾಡಬೇಕಾಗಲ್ಲ. ಅದಕ್ಕೆ ಯಾರು ಎಂದೂ ಆಯಾಸಪಟ್ಟು ವಿಶ್ರಾಂತಿ ತಗೊಳ್ಳೋ ಪ್ರಸಂಗ ಇಲ್ಲ, ಅವರಿಗೆ ಕೊಡಬೇಕು. ವಾಯುದೇವರೊಬ್ಬರೇ ಆಗಿದ್ದಾರೆ. ಸರಸ್ವಾರ್ಥ ವಿಲಾಸದಲ್ಲಿ ವಾಯುದೇವ ಸೌಂಡ್ ಬರೀತಾರೆ. ಅವ್ರಿಗೆ ಕೆಲಸ ಕೊಟ್ಟ ಮೇಲೆ ಗೊತ್ತಾಗುತ್ತೆ ಎಷ್ಟು ಎಫಿಷಿಯೆಂಟ್ ಇರಬೇಕು ಅಂತ. ಗೊತ್ತಾಯ್ತಾ? ಹಾಗೆ ಮಾಡಿದ್ದಾರೆ. ಒಂದೇ ಸಲ ಅಲ್ಲ, ಒಂದು ಕ್ಷಣ ರೆಸ್ಟ್ ತೊಗೊಂಡ್ರೆ ಕತೆ ಮುಗುತ್ತೆ. ಅರಿತು ಪೆಣನೆಂದು ಪೇಳುವರು ಭೂತ ಜನ. ಈ ಕಣ್ಣು ಹೋದ್ರೆ ಏನು ಯೋಚನೆ ಹೋಗೇ ಬಿಡ್ತಾರೆ.
ಪರ್ಮನೆಂಟ್ಲಿ ಗಾನ್, ಕಿವಿ ಪರ್ಮನೆಂಟ್ಲಿ ಗಾನ್, ಬುದ್ಧಿ ಅಂತೂ ಇರೋದೇ ಇಲ್ಲ, ಆದರೂ ಯೋಚನೆ ಇಲ್ಲ. ಆದರೆ ಉಸಿರಾಟ ಹೋದರೆ ಮಾತ್ರ ಸತ್ತು ಹೋಗ್ತಾನೆ. ಅದು ಮಾಡೋ ವ್ಯಕ್ತಿ ಎಷ್ಟು ಗ್ರೇಟ್ ಇರಬೇಕು. ಅದಕ್ಕೆ ಹೇಳ್ತಾರೆ ನಿತ್ಯತ್ವನ ಹಾದಿದೆ ಅವರಿಗೆ. ಏನಿದೆ ಅಂದರೆ ಪ್ರಳಯ ಕಾಲದಲ್ಲಿ ಜ್ಞಾನ ಅವಿಸ್ಮೃತ್ಯ, ಜ್ಞಾನದ ಮರವರಿಗಿಲ್ಲ. ವಾಯವಪಿ ವ್ಯವಸ್ಥಾ ಇತಿ ಅತಿದೇಶ. ಅತಿದೇಶ ಅಂದರೆ ಎಕ್ಸ್ಟೆಂಡ್ ಮಾಡಬೇಕು. ಅದಕ್ಕೆ ಎಕ್ಸ್ಟೆಂಡ್ ಇದೇ ಕಾರಣ ಅಲ್ಲಿಗೆ ಎಕ್ಸ್ಟೆಂಡ್ ಮಾಡಿಬಿಟ್ರೆ ಮುಗಿದೋಯ್ತು. ಮಣ್ಣು ಮಾತಾಡಿತು ಹೇಳಿದರು ಇನ್ನೊಂದು ಸರ್ತೆ, ನೀರು ಮಾತಾಡಿತು ಮತ್ತೆ ಹೇಳಿದರು. ಸೇಮ್ ರೀಸನ್ ಅಪ್ಲೈ ಮಾಡಬೇಕು ಅಂತ ಅರ್ಥ. ಕೆಲವೊಮ್ಮೆ ಸ್ವಲ್ಪ ಆ್ಯಡ್ ಮಾಡ್ಬೋದು. ಅದಕ್ಕೆ ಆ ದೇಹದಿಂದ ಹುಟ್ಟು ಬರೋದೆಲ್ಲ ಎಲ್ಲರಿಗೂ ಕಾಮನ್ ಆಗೋಯ್ತು. ಅದು ನಿತ್ಯತ್ವ ಒಂದು ಕಾಮನ್ನು, ಇದೊಂದು ಕಾಮನ್ನು. ಆದರೆ ಸ್ಪೆಷಲ್ ಏನಿದೆ ಅಂದರೆ ಅವರಿಗೆ ಎಂದೂ ವಿಸ್ಮೃತಿ ಇಲ್ಲ. ಗೊತ್ತಾಯ್ತಾ? ಜ್ಞಾನ ಯಾವಾಗ ಜ್ಞಾನ ಇರುತ್ತೆ. ನ್ಯಾಚುರಲಿ ಜಗದ್ಗುರು ಆಗ್ತಾರೆ ಅವರು. ಎಂದೂ ಜ್ಞಾನ ನಿತ್ಯತ್ವ ದೃಷ್ಟಿಯಿಂದ ನಿತ್ಯತ್ವ ಜ್ಞಾನದಲ್ಲಿ ಇರುತ್ತೆ. ಇವರು ಪರ್ಮನೆಂಟ್ ಅಂತ ಹೇಳಿದರೆ ಪರ್ಮನೆಂಟ್ ಮಾಡಿಬಿಟ್ರು, ಸರಿ ಮಾಡ್ತಾರೆ ಅಂತ. ಈ ಪರ್ಮನೆಂಟ್ ಅಂತ ಹೆಸರು ಬಂತು. ವಾಯುದೇವರು ಯಾವಾಗಲೂ ಪರ್ಮನೆಂಟ್. ಆ ಅರ್ಥದಲ್ಲಿ ವಾಯುದೇವರ ನಿತ್ಯತ್ವ ಇದೆ ಅಂತ ಹೇಳಬೇಕು ಹೊರತು ದೇವ್ರ ನಿತ್ಯತ್ವ ಬೇರೆ, ಮಹಾಲಕ್ಷ್ಮಿ ನಿತ್ಯತ್ವ ಬೇರೆ, ವಾಯುದೇವ ನಿತ್ಯತ್ವ ಬೇರೆ. ಒಂದು ಕಾಮನ್ ಇದೆ, ದೇವರಿಗೆ ಮಾತ್ರ ಅಬ್ಸಲ್ಯೂಟ್ ಸೆನ್ಸ್ ಏನೇ ಹಾಕಿದ್ರು ದೇವರಿಗೆ ಮಾತ್ರ, ಅದು ಉಳಿದವರಿಗೆಲ್ಲ. ಉಪಪತ್ತಿಸ್ತು ತತ್ಪ್ರಾಪಿಕ ಪರಾಧೀನ ವಿಶೇಷವತ್ವ ಮಾತ್ರ ಅವ್ಯಾಕೃತಾಕಾಶಸ್ಯ ತದಭಿಮಾನಿ ಪ್ರಕೃತಿಶ್ಚ ಸಮಮೇವ. ಅದಕ್ಕೆ ಅವ್ಯಾಕೃತಾಕಾಶ ನಿತ್ಯ ಅಂದ್ರೆ ಒಂದೇ, ಮಹಾಲಕ್ಷ್ಮಿ ನಿತ್ಯ ಅಂದ್ರೆ ಒಂದೇ. ನಿತ್ಯಾಭಿಮಾನಿಯವರು, ಇವರು ಅನಿತ್ಯಾಭಿಮಾನಿಗಳು. ಬ್ರಹ್ಮ ಸುಳ್ಳು ಬರ್ತಾರೆ ಹೋಗ್ತಾರೆ, ಪೋಸ್ಟೇ ಚೇಂಜ್ ಆಗಿಬಿಡೋದು. ಅವ್ರು ಯಾವಾಗಲೂ ಒಬ್ಬರೇ. ಇದು ಲಕ್ಷ್ಮೀದೇವಿಗೆ ಇರ್ತಕ್ಕಂಥ ಭಾರಿ ಮಹತ್ವ. ಹಾಂ ಇದೆಯಲ್ಲ, ವೈಭಕ್ತ ತತ್ವದ ಕ್ವಾಲಿಟಿ ಇಲ್ಲ, ಒಂದು ಸ್ಟೆಪ್ ಕಡಿಮೆ ಆಗುತ್ತೆ. ಬರ್ತಾ 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 ಅಷ್ಟು ಸ್ಟೆಪ್ಗಳು ಬೆಳೆದಾಗ ಲೆಕ್ಕ. ನಚ ಸತಃ ಪರಾಧೀನ ವಿಶೇಷವತ್ವಂ ಸ್ವಾತಂತ್ರ್ಯ. ಸತಃ ಅಂದರೆ ಪರಮಾತ್ಮನಿಗೆ ಹಾಗೆ ಹೇಳ್ಬೇಡ ಹಾಗಿದ್ರೆ ಅಂತ ಇಲ್ಲ. ಸ್ವಾತಂತ್ರ್ಯ ಇದೆ. ಸ್ವಾತಂತ್ರ್ಯ ಅಲ್ಲಿ ಬಂದ ತಕ್ಷಣ ಎಲ್ಲ ಡಿಫ್ರೆನ್ಸು ಹೋಗ್ಬಿಡುತ್ತೆ. ಸ್ವಾತಂತ್ರ್ಯ ನಚ ವಿಷ್ಣೋರೇವ ತೇಜಸಃ ಉತ್ಪತ್ತವು ದ್ವಾರಕಾರಣ ವೈಯರ್ಥ್ಯಂ ದ್ವಾರಮನುಸೃತ್ಯೈವ ವಿಷ್ಣೋ ಪ್ರವೃತ್ತೇ. ಕೆಲವೆಲ್ಲ ಸೂಕ್ಷ್ಮ ಪ್ರಶ್ನೆಗಳು ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದು ಜ್ಞಾನ ಆಗುತ್ತೆ. ಪ್ರಾವಿಡನ್ ತಿನ್ನಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ಅದು ಬೇಯಿಸ್ಬಿಟ್ರೆ ತಿನ್ನಕ್ಕೆ ಬರೋದು, ಗೊತ್ತಾಯ್ತಾ? ಪ್ರಾವಿಡನ್ ತಿನ್ನಕ್ಕೆ ಬರೋದಿಲ್ಲ. ಜ್ಞಾನ ಅನುಭವಕ್ಕೆ ಬರಬೇಕು ಯಾವಾಗಲೂ ಕೂಡ. ಕಾನ್ಸೆಪ್ಟ್ ಅನುಭವಕ್ಕೆ ಬರುತ್ತೆ, ಇದು ಅನುಭವಕ್ಕೆ ಬರೋದು. ಶಬ್ದ ಅನ್ನೋದು ಕೂಗ್ತಿರ್ತಾರೆ, ಭ್ರಷ್ಟಾಚಾರ ಮಾಡಬಾರದು ಅಂತಲೇ ಎಷ್ಟು ಕೊಡ್ತೀರಿ ಅಂತ ಕೇಳ್ತಾರೆ. ಆ ಥರ ಅವನಿಗೆ ಅದು ಅರ್ಥ ಆಗಿಲ್ಲ. ತಾನೇ ಪದ ಅರ್ಥ ಆಗಿದೆ ಹೊರತು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ. ಕಾನ್ಸೆಪ್ಟ್ ಅರ್ಥ ಆಗಿಬಿಟ್ರೆ ಯೋಚನೆ ಇಲ್ಲ. ತುಂಬ ಜನ ಏನೋ ಓದಿರೋದ್ರೆ ಕಾನ್ಸೆಪ್ಟ್ ಫಸ್ಟ್ ಕ್ಲಾಸಾಗಿ ಗೊತ್ತಿರುತ್ತೆ, ಅವ್ರು ಒಳ್ಳೆ ಸಾಧನೆ ಮಾಡ್ತಾರೆ. ಗೊತ್ತಾಯ್ತು? ಓದಿರ್ತಾರೆ, ಸಾಧನೆ ಮಾಡೋದಿಲ್ಲ ಇವರು. ಯಾಕೆಂದರೆ ಎಲ್ಲರೂ ಅಲ್ಲ, ಅರ್ಥ ಅನುಭವಕ್ಕೆ ತಂದ್ಕೊಡೋದಾದ್ರೆ ವೇಸ್ಟ್ ಅದಿಷ್ಟು ಕೂಡ. ದ್ವಾರಕಾರಣ ವೈಯರ್ಥ್ಯಂ ಎಷ್ಟು ಚೆನ್ನಾಗಿದೆ ಪಾಯಿಂಟ್ ಅಂದರೆ, ಇವ್ರು ಎಲ್ಲ ಮಾಡ್ತಾನೆ ಅಂತ ಹೇಳಿದರೆ ಮಾಡಿ ಒಬ್ಬರ ಕೈಲಿ ತರಿಸ್ತಾನೆ, ಗೊತ್ತಾಯ್ತಾ? ಅಗ್ನಿ ವಾಯುವಿನಿಂದ ಅಗ್ನಿ ಹುಟ್ಟುತ್ತೆ, ಅಗ್ನಿ ನೀರು ಬರುತ್ತೆ, ನೀರೇ ಹುಟ್ಟಿಸ್ಬಿಟ್ರೆ ಅದು ವಾಯು ಹಾಕ್ಬೇಕು ಮಧ್ಯೆ ನಿಮಗೆ. ಸರ್ವತಂತ್ರ ಸ್ವತಂತ್ರ ತಾನೇ, ಮತ್ತೆ ಯಾಕೆ ತರಬೇಕು ನೀನೀಗ ಅಂತ ಪ್ರಶ್ನೆ. ತರ್ತಿ ಅಂದರೆ ಡಿಪೆಂಡೆನ್ಸ್ ಇದೆ, ತರೋದಿಲ್ಲ ಅಂದರೆ ಯಾಕೆ ರೌಂಡ್ ಈ ಬೋಗಿ ಹಿಡ್ಕೊಂಡಾಗಾಯ್ತಲ್ಲ, ನೀನೇ ಕೆಲಸ ಮಾಡೋಕ್ಕೆ ಬರೋದ, ಇನ್ನೊಬ್ರನ್ನ ಯಾಕೆ ತಗೊಳ್ತೀಯ ಹಾಗಿದ್ರೆ? ಅದಕ್ಕೆ ಹೇಳ್ತಾರೆ ದೇವರಿಗೆ ಎಂದೂ ಕೂಡ ಇನ್ನೊಬ್ಬರ ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲ್ ಅವಶ್ಯಕತೆ ಚೂರು ಒಪ್ಕೊಂಡು ದೇವರಾಗೋದಿಲ್ಲ, ಅಲ್ಲ, ಇಲ್ಲವೇ ಇಲ್ಲ. ಆರು ಕೊಡ್ತಾನೆ. ಯಾಕೆ ಕೊಡ್ತಾನೆ ಅಂದರೆ ಅವರಿಗೆ ಸಾಧನೆ ಆಗಬೇಕು, ಅನುಗ್ರಹ ಮಾಡ್ತಾನೆ ಹೊರತು ಏನಲ್ಲ, ಅದು ಡಿಪೆಂಡೆನ್ಸ್ ಅಲ್ಲ. ಡಿಪೆಂಡೆನ್ಸ್ ಅಂದರೆ ಡ್ರೈವರ್ ಬರಲಿಲ್ಲ, ಯೋಚನೆ ಇಲ್ಲ, ಡಿಪೆಂಡೆನ್ಸ್ ಇಲ್ಲ. ಒಳ್ಳೆ ಫಸ್ಟ್ ಕ್ಲಾಸ್ ಕಾರ್ ಇದೆ, ಡ್ರೈವರ್ ಇಲ್ಲ, ಅದು ಡಿಪೆಂಡೆನ್ಸ್. ಅದು ಓನರ್ಶಿಪ್ ಇದ್ದರೂ ಅವನಿಗೆ ಕೆಲಸ ಬರೋದಿಲ್ಲ. ಆ ರೀತಿ ಎಷ್ಟೋ ಆಫೀಸ್ನಲ್ಲಿ ಒಂದು ಕಾಲೇಜಲ್ಲಿ 16 ಸಬ್ಜೆಕ್ಟ್ ಇರ್ತವೆ. ಪ್ರಿನ್ಸಿಪಾಲ್ ಎಲ್ಲ ಸಬ್ಜೆಕ್ಟ್ ಓದಿರ್ತಾರಾ? ಇಲ್ಲ, ತನ್ನ ಸಬ್ಜೆಕ್ಟ್ ಒಂದು ಗೊತ್ತಿರುತ್ತೆ ಅಷ್ಟೇ. ಮತ್ತು ಅವ್ನಿಗೇನು ಮಾಡಬೇಕೀಗ? ಅಡ್ಮಿನಿಸ್ಟ್ರೇಷನ್ ಅಷ್ಟೇ ಮಾಡ್ಬೋದೇ ಹೊರತು ಈ ಟೀಚಿಂಗ್ ವಿಷಯ ಎಂಟ್ರಲ್ಲಕ್ಕೆ ಬರೋದಿಲ್ಲ. ಬಟ್ ಎಲ್ಲ ಗೊತ್ತಿದ್ದವರಾಗ್ಬಿಟ್ರೆ ಎಲ್ಲ ಕಳ್ಸ್ಕೊಂಡು ಕೊಡ್ತಾರೆ, ಏನು ಮಾಡ್ತಾರೆ ನೋಡೋಣ ಅಂತ ಹೇಳ್ಬಿಟ್ಟು. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಡಿಫ್ರೆನ್ಸ್ ಗೊತ್ತಾಗೋದಲ್ಲಿ. ದೇವರು ಹೀಗೆ ಯಾಕೆ ಮಾಡ್ತಾನೆ ಅಂದರೆ, ದೇವ್ರು ಒಂದನ್ನು ಕೇಳಬೇಡ, ಎಲ್ಲದನ್ನು ಹಾಗೆ ಮಾಡ್ತಾನೆ ಅಂತ. ಈ ಪೋಸ್ಟ್ ಮಾಸ್ಟರ್ ಬಂದು ಮನೆಗೆ ಯಾಕೆ ಕೊಡಬಾರ್ದು? ಯಾಕೆ ಕೊಡಬಾರ್ದು? ಕೆಲಸ ನಿಂತೋಗ್ಬಿಡುತ್ತಾನೆ. ದೇವರಿಗೆ ಹಾಗೇನೂ ಆಗೋದಿಲ್ಲ, ಗೊತ್ತಾಯ್ತಾ? ಪಕ್ಕದಲ್ಲೇ ಇದ್ದರೂ ಕೂಡ ಎಷ್ಟೋ ಸರ್ತೆ ಇಲ್ಲಿ ಪಕ್ಕದ ಟೇಬಲ್ಗೆ ಇವನು ಇಡೋದಿಲ್ಲ, ಅವನು ತೊಗೊಳೋದಿಲ್ಲ. ನನ್ನ ಟೇಬಲಿಗೆ ಬಂದಿಲ್ಲ ಅಂತ ಕೂತಿರ್ತಾನೆ. ಅಲ್ಲಿ ಅವ್ರು ಎಲ್ಲ ಇರ್ತಾರೆ, ರೆಡ್ಡರು ಕಾಯ್ತಾ ಬಂದಷ್ಟು ಇಲ್ಲಿಂದ ಅಲ್ಲಿ ಇಡಬೇಕಷ್ಟೆ. ಇಷ್ಟಕ್ಕೊಂಡು ಅವ್ನ ಕೆಲಸ. ಯಾಕೆ ಆ ವ್ಯವಸ್ಥೆ ಅವನು ಒಂದು ಅವಕಾಶ ಸಿಗ್ಬೇಕು ಪಾಪ, ಇಲ್ದವ್ರು ಪಂಜಿದ್ದದ್ದು ಅಂತ. ಅದು ಇಲ್ಲ ಅಂತ ತಿಳ್ಕೊ, ಇಲ್ಲಿ ಎದ್ದೋಗೋದೆಲ್ಲ ಮತ್ತೆ ಟೈಮ್ ಎಷ್ಟು.
ಟೈಮ್ ವೇಸ್ಟ್ ಆಗಬಾರ್ದು ಅಂತ. ಬೇರೆ ರೀತಿ ವೇಸ್ಟ್ ಆಗ್ಬೋದು, ಇಲ್ಲಿ ವೇಸ್ಟ್ ಆಗಬಾರ್ದು ಕಾನ್ಸೆಪ್ಟ್ ಇರುತ್ತೆ. ಅದು ಸಾಧನೆ ಆಗಬೇಕು ಮುಖ್ಯ, ಎಲ್ಲರಿಗೂ ಸಾಧನೆ ಆಗಬೇಕು. ಇಲ್ಲದೆ ಹೋದರೆ ಇವ್ರು ಏನು ಸಾಧನೆ ಮಾಡೋದು, ಎಲ್ಲ ದೇವರೇ ಮಾಡೋ ಸಾಧನೆ ಏನು ಮಾಡಬೇಕು ಇವರೀಗ? ಅದಕ್ಕೆ ದೇವರು ಅವಕಾಶ ಕೊಡ್ತಾನೆ ಹೊರತು ಅಶಕ್ತಿ ಅಲ್ಲ. ಇದೆಲ್ಲ ಉತ್ತರ ನನ್ನ ತಲೆಯಲ್ಲೇ ಬರೋ ಪ್ರಶ್ನೆಗಳು ಬರುತ್ತೆ, ಉತ್ತರ ಉತ್ತರ ಗೊತ್ತಲ್ಲ, ಅವಾಗ ನಮಗೆ ಇದಾಗ್ಬಿಡ ಕಾಮ್ ಆಗ್ತದೆ. ಕಾಮ್ ಆದಾಗ ಧ್ಯಾನ ಮಾಡಕ್ಕೆ ಬರೋದಿಲ್ಲ. ಈ ಬಸ್ಸು ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ, ಟೆನ್ಷನ್ನು ಶುರು ಬೇರೆ ಟಾಲ್ಟ್ ಬೇರೆ ಆಗಿಬಿಟ್ಟಿದೆ, ಮತ್ತೆ ನಿಲ್ಲಿಸೋದಿಲ್ಲ ಅವನು. ಅದು ನಮ್ಮದೇ ನಿದ್ದೆ ಹೊಡೆದು ಬಿಡ್ತಾರೆ, ಒಂದು ನಿಮಿಷ ನಿದ್ದೆ ಬಂದುಬಿಡುತ್ತೆ, ಗ್ಯಾರಂಟಿ ಇರ್ತಾರೆ. ಇಲ್ಲದೆ ಹೋದರೆ ಬಗ್ಗೆ ನೋಡೋದು ನಿಲ್ಲಿಸ್ತಾರೆ, ನೋಡೋದು ಹೀಗೆ ಮಾಡ್ತಾರೆ. ಏನು ಧ್ಯಾನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಕೊಡೋದು ಅಂತಾರೋ, ಅವನಿಗೆ ಮನಸ್ಸು ಫರ್ಮ್ ಆಗಬೇಕು, ಮನಸ್ಸು ದಾಖಲಾಟ ಇರುತ್ತೆ ಸರಿತಾ. ಅದಕ್ಕೆ ನಮ್ಗೆ ಯಾವಾಗಲೂ ಕೂಡ ಓದ್ತಾ ಹೋದಂತ ಅದು ಯಾತಕ್ಕೆ ಧ್ಯಾನ ಅಂತ ಕರೀತಾರೆ ಅಂದರೆ, ಓದೋದು ಪ್ರತ್ಯಕ್ಷರ ಓದಕ್ಕೆ ಬರುತ್ತೆ. ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಿರೋ ಧ್ಯಾನ ಆಯ್ತಲ್ಲ. ಅದೀಗ ಮಾತಾಡ್ಬೇಕಾದ್ರೆ ವಿಷಯ ಗೊತ್ತಿಲ್ಲ ಮಾತಾಡೋಕ್ಕಾಗೋದಿಲ್ಲಲ್ಲ, ಅದು ಧ್ಯಾನ. ಅದಕ್ಕೆ ಧ್ಯಾನಕ್ಕಿಂತ ಒಂದು ಕೈ ತೂಕ ಜಾಸ್ತಿ ಅಂದರೆ ಪಾಠ ಪ್ರವಚನ ಅಂತ ಹೇಳಿದ್ದಾರೆ. ಸೋಪಾಸನ ಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಪರಾಚೈವ ಅನುವ್ಯಾಖ್ಯಾನದಲ್ಲಿ ಮಾತು. ಮೊದಲು ಪ್ರಿಫರೆನ್ಸ್ ಇದಕ್ಕೆ ಕೊಡಿ. ಪಾಠ ತಾಸು ಮಾಡೋಕ್ಕೆ ಬರೋದ್ರೆ ಕೇಳೋರು ಇರಬೇಕಲ್ಲ, ಅದಕ್ಕೆ ಆ ಧ್ಯಾನಕ್ಕೆ ಅವಕಾಶ ಸಿಗುತ್ತೆ. ಇಲ್ಲೋದ್ರೆ ಆಗೋದಿಲ್ಲ. ಇದೇ 24 ತಾಸು ಸಿಗೋದಾದರೆ ಬೇಕೇ ಇರಲಿ. ಧ್ಯಾನದ ಕ್ವಾಲಿಟಿಗೆ ಜಾಸ್ತಿ ಇದು, ಬಟ್ ಅನ್ಫಾರ್ಚುನೇಟ್ಲಿ 24 ತಾಸು ಮಾಡೋಕ್ಕಾಗೋದಿಲ್ಲ. ಇವರು ಭಾಗವತ ಸಪ್ತಾಹ ಹೇಳಿದರು ಶುಕಾಚಾರ್ಯರು, ಅದು ಮತ್ತೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಎಷ್ಟೇ ಹಾಕೊಂಡ್ರು ಹೇಳೋರು ಎಷ್ಟು ಬೇಕು, ಕೇಳೋರು ಎಷ್ಟು ಬೇಕು, ಇಲ್ಲಿ ಕೇಳೋರು ಚೇಂಜಿಗೆ ಹಾಕ್ತಾನೆ ಇರ್ತಾರೆ. ಅಲ್ಲಿ ಹಾಗಲ್ಲ, ಅದೊಂದೇ ನಡೆದಿದ್ದು ಫಸ್ಟು, ಅದೇ ಯಾವಾಗಲೂ ಫಸ್ಟು ಕೂಡ ಹೌದು. ಆ ಕ್ವಾಲಿಟಿ, ಶುಕಾಚಾರ್ಯ ಕ್ವಾಲಿಟಿ, ಅವ್ರ ಕ್ವಾಲಿಟಿ, ಆಡಿಯನ್ಸ್ ಕ್ವಾಲಿಟಿ ಎಲ್ಲ ಯಾವುದನ್ನು ಕಂಪೇರ್ ಮಾಡೋಕ್ಕೂ ಬರೋದಿಲ್ಲ. ಆಮೇಲೆ ಸಿಮಿಲರ್ ಅದು ಜಸ್ಟ್ ಸಿಮಿಲರ್ ಹೇಳ್ಬೋದೇ ಹೊರತು ಟೋಟಲಿ ಸಿಮಿಲರ್ ಕೂಡ ಆಗೋದಿಲ್ಲ. ಹೇಗಾಗ್ತದೆ ನೀವೇ ಹೇಳಿ ನೋಡಂತೆ, ನೀವೇ ಹೇಳಿ. ಎಲ್ಲರಿಗೂ ಒಂದೇ ಆದರೆ ಅಲ್ಲಿ ಪಾಠ ಯಾಕೆ ಮಾಡೋಕ್ಕೆ ಹೋಗ್ತಾರೆ? ಓನರಿಗೂ ಪಾಪ ಓನರಿಗೂ ಸ್ಟಾಫ್ಗೂ ಒಂದೇ ಸಂಬಳ ಆಗೋದಾದರೆ ಅವ್ರು ಎಲ್ಲರೂ ಏನು ಆಗ್ತಾರೆ, ನಾನು ಕೆಲಸ ಬಂದು ಹೇಳ್ದ ಮಾಡ್ತೇವೆ ಬೇರೆ ನಮಗೆ ಹಾಕಬೇಕು ಅಂತ ಯಾರಿಗೆ? ಅದಕ್ಕೆ ಮತ್ತೆ ಧ್ಯಾನ ಮಾಡಿ ಆಗತ್ತೆ, ಆಗ ಧ್ಯಾನ ಮಾಡಿ. ಇಲ್ಲದವ್ರಿಗೆ ಧ್ಯಾನ ಮಾಡೋಕ್ಕಾಗಲ್ಲ. ಅವನು ಧ್ಯಾನ ಮಾಡೋಕ್ಕಾಗೋದೇ ಇಲ್ಲ, ಅದು ಕೇಳೋದೇ ಅಂತ ಧ್ಯಾನ ಮಾಡೋಕ್ಕೆ ಬರೋದಿಲ್ಲ. ಇವ್ರು ಧ್ಯಾನ ಮಾಡೋಕ್ಕೆ ಬರುತ್ತೆ, ಅದು ಕೇಳೋರು ಕೂತ ಹೇಳ್ಕೊಡಿ, ಧ್ಯಾನಕ್ಕಿಂತ ಜಾಸ್ತಿ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ದೇವ್ರ ಪೂಜೆ ಧ್ಯಾನ ಏನು ಮಾಡ್ತಿರಲ್ಲ, ಅದಕ್ಕಿಂತ 100 ಟೈಮ್ಸ್ ಪುಣ್ಯ ಜಾಸ್ತಿ ಬರೋದು ಪಾಠ ಪ್ರವಚನ ಮಾಡಿದಾಗ. ಅದನ್ನು ಬಿಡೋಂಗಿಲ್ಲ, ಎಲಿಜಿಬಿಲಿಟಿ ಅದು ಬಿಡ್ಲಿಕ್ಕೆ ಬರೋದಿಲ್ಲ. ಆದರೆ ಪ್ರಿಫರೆನ್ಸ್ ಯಾವುದು ಕೊಡಬೇಕು, ಯಾವಾಗಲೂ ಪಾಠ ಪ್ರವಚನ ಕೊಡಬೇಕು ಅಂತ ಹೇಳಿಬಿಟ್ಟಿದ್ದ. ಬರುತ್ತೆ, ಬಟ್ ಎಷ್ಟೇ ಮರಣ ಮಾಡಿದರೂ ಕೂಡ ಕೇಳಿದ ಎಫೆಕ್ಟ್ ಬರುತ್ತೆ. ಮರಣ ಅಂದ್ರೆ ಹೇಗೆ ಅಂದರೆ ಇರೋದ್ರಲ್ಲಿ ಸರಿಯಾಗಿ ಅರೇಂಜ್ ಮಾಡ್ಕೊಂಡು ತಿನ್ನೋದು ಅಷ್ಟೇ. ಅದು ಹಾಗಲ್ಲ, ಎಕ್ಸ್ಟ್ರಾ ನೀವು ಅಡಿಷನ್ಸ್ ಸಿಗೋದು ಯಾವಾಗ ಅಂದರೆ ಕೇಳಿದಾಗ, ದೊಡ್ಡವರಿಂದ ಕೇಳಿದಾಗ. ಇದಾರಾಗುತ್ತೆ. ಸುಮ್ಮನೆ ಒಬ್ಬನೇ ಎಷ್ಟು ಯೋಚನೆ ಮಾಡೋದು ನೀವು ಹೇಳ್ತೀರಾ? ನೀವು ಲಿಮಿಟೇಷನಲ್ಲಿ ಇರ್ತೀರ ಅಷ್ಟೇ. ಕೇಳಿದ ಮೇಲೆ ಮಾಡಿದಾಗ ಮಾತ್ರ ಅವಾಗ ಚೆನ್ನಾಗಿ ಮಾಡೋಕ್ಕೆ. ಪಾಠ ಇನ್ನೂ ಹೇಳೋದ್ರೆ ಮನನ ಅಂದರೆ ಮೆಲುಕು ಹಾಕೋದಂದರೆ ವಸ್ತು ಜಾಸ್ತಿ ಇಲ್ಲ, ಇರೋದನ್ನೇ ತಿನ್ನಿಸೋದು. ಗೊತ್ತಾಯ್ತಾ? ಮೆಲುಕು ಹಾಕೋ ಪಾಲ್ಟ್ ಬೇರೆ, ತಿನ್ನೋ ಪಾಲ್ಟ್ ಬೇರೆ, ನುಂಗೋ ಪಾಲ್ಟ್ ಬೇರೆ. ಅದಕ್ಕೆ ಅದು ಶ್ರವಣ ಮನನ ಧ್ಯಾನ. ಮೊದಲು ಬಾಯಲ್ಲಿ ಇಟ್ಕೊಳ್ಳೋದೆಲ್ಲ ಶ್ರವಣ, ಕಿವಿಯಾಗಿ ಇಟ್ಕೋಬೇಕಷ್ಟೆ. ಆಮೇಲೆ ಮನನ, ಮೆಲುಕು ಹಾಕ್ಬೇಕಲ್ಲ, ಆಮೇಲೆ ನುಂಗೋದು, ಅದೇನೋ ಧ್ಯಾನ. ಏನಾಯ್ತು ಬರ್ತಾ ಇಲ್ಲ ಅಂತ ಇಷ್ಟೊತ್ತು ಹೋಗಿದ್ದ? ಅದು ಹೇಳಿದೆ ಮೊದಲೇ, ಹೇಳಿದ್ದೇನೀಗ ಅದನ್ನು. ದೇವ್ರ ಪೂಜೆ ಸಂಧ್ಯಾವಂದನೆ ಕಂಪಲ್ಸರಿ. ಏನು ಮಾಡಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡ್ಬೋದು ಅಷ್ಟೇ ಹೊರತು ಬಿಡಾಗಿಲ್ಲ, ಬಿಟ್ಟುಬಿಟ್ರೆ ಇಲ್ಲ. ನಾವು ಟೈಮ್ ಎಷ್ಟು ಬಯೋಮೆಟ್ರಿಕ್ ಸೈನ್ ಮಾಡಿ ಲೇಟ್ ಆಗುತ್ತೆ ಇಲ್ಲ, ಅದು ಫಾಲ್ಟ್ ಅದು. ಗೊತ್ತಾಯ್ತು? ಅದನ್ನು ಬಿಡ್ಲಕ್ಕೆ ಬರೋದಿಲ್ಲ. ಆದರೆ ಅದನ್ನೇ ಜಾಸ್ತಿ 1000 ಆಚೆ ಮಾಡ್ತೀರಲ್ಲ, 100 ಮಾಡಿ. ಅವ್ರು ಪಾಠ ಇದೆ, ಸುಮ್ಮನೆ ಟಿ ವಿ ನೋಡೋಕ್ಕೆ 100 ಮಾಡಬಾರ್ದು. ಪಾಠ ಪ್ರವಚನಕ್ಕೆ ಮಾಡಿದರೆ ಅದು ಯೋಚನೆ ಓಡಿ ಇದ್ದಾಗ. ಬಟ್ ಬಿಡಾಗಿಲ್ಲ, ಅಷ್ಟು ಮಾಡಲೇಬೇಕು. ಲೋಪ ಆಗಬಾರ್ದು. ಕಡಿಮೆ ಆಗೋದು ಬೇರೆ, ಲೋಪ ಸಂಕೋಚ ಬೇರೆ, ಲೋಪ ಬೇರೆ. ಲೋಪ ಅಂದರೆ ಲ್ಯಾಪ್ಸ್, ಅದು ಕಡಿಮೆ ಅಂದರೆ ಕಡಿಮೆ ಮಾಡೋದು. ಏನು ಏನ? ಅದು ಯಾವುದೋ ಒಂದು ಬಿಟ್ಟು ಅಭಿಷೇಕ ಬಿಟ್ಟು ಆ ಥರ ಬಿಡಬಾರದು. ಅದನ್ನೇ ಫುಲ್ ಸೂಕ್ತ ಪೂರ್ತಿ ಹೇಳ್ತಿದ್ರಿ, ಸ್ವಲ್ಪ ಹೇಳಿ.
ಈಗೆಲ್ಲ ಜಾಸ್ತಿ ಬಂತ ಹೇಳ್ತೀವಿ, ಕಡಿಮೆ ಮಾಡಿ ಗಾಯತ್ರಿ 100 ಬರಲು 10 ಆ ರೀತಿ ಮಾಡಬೇಕು ಅಂತ ಪ್ರೊಸೀಜರಲ್ಲಿ ಯಾವುದು ತಪ್ಪಾರದು. ಆದರೆ ಅದ್ರ ಸ್ವಲ್ಪ ಕಡಿಮೆ ಮಾಡ್ತಾ ಹೋಗ್ಬೇಕು, ಅಷ್ಟೋರು ಬೇರೆ ಅಲ್ಲ. ಕಡಿಮೆ ಮಾಡಿ ಬರಬೇಕು ಆಮೇಲೆ ಪಾಠಕ್ಕೆ, ಇಲ್ಲಿ ಹೋದರೆ ಆಯ್ತು, ಎರಡು ಹೋಯ್ತು, ಇದು ಹೋಯ್ತು ಅದು ಹೋಯ್ತು, ತಪ್ಪಿಸದೆ ಬರಬೇಕು, ಅವಾಗ ಸರಿ ಹೋಗುತ್ತೆ. ಅದಕ್ಕೆ ಎಷ್ಟೋ ಜನ ರಜೆ ಇದೆ, ಬೇರೆ ಬೇರೆ ಎಕ್ಸ್ಟ್ರಾ ವರ್ಕ್ ಮಾಡೋದೆಲ್ಲ ಆಟೆ, ನಿಧಾನವಾಗಿ ಹೇಳೋದು, ನಿಧಾನ ಏನೋ ಮಾಡ್ತಿರ್ತಾರೆ. ಬಟ್ ಉಳಿದ ದಿವಸ ಆ ರೀತಿ ಮಾಡೋಕ್ಕೆ ಪ್ರಾವಿಷನ್ ಇರೋದಿಲ್ಲ.